ಅಯ್ಯೋ ಅಪ್ಪ ಎಲ್ಲ ಹೇಳ್ಬಿಡ್ತಾರ. ಪಾಪ ದುರ್ಗಾ ವರ್ಷಗಳಿಂದ ಹುಡುಕ್ತಾ ಇರೋದು ಅವಳ ಅಕ್ಕನ. ಅವಳ ಕಣ್ಣಿ ಎದುರುಗಡೆ ಬಂದ್ರು ಅವಳನ್ನ ಗುರ್ತಿಡಿಯೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರ. ದುರ್ಗಂಗೆ ಈ ಮಾತು ಅರ್ಥ ಆಗ್ಬಿಟ್ರೆ ಅಯ್ಯೋ ಅಂದ್ರೆ ನಾನು ಇವಳ ಅಕ್ಕ ಅಂತ ಇವಳಿಗೆ ಗೊತ್ತಾಗ್ಬಿಡತ್ತಾ? ಅಪ್ಪ ನಿನ್ನ ಹತ್ರ ಉತ್ತರ ಸಿಗುತ್ತೆ ಅಂತ ಬಂದ್ರೆ ನೀನ್ ನೋಡಿದ್ರೆ ಇನ್ನಷ್ಟು ಪ್ರಶ್ನೆಗಳನ್ನ ಕಂತೆ ಮಾಡಿ ನನ್ನ ತಲೆಯಲ್ಲಿ ತುಂಬಿಸ್ತಿದ್ಯಾ. ನೀನ್ ಯಾಕಪ್ಪ ಹೀಗೆ? ಹಣೆ ಬರಹ ಹೊಣೆ ಯಾರು? ಸರಿ ಬಿಡು, ನೀನ್ ಉತ್ತರ ನಂಗೆ ಅರ್ಥ ಆಗಿಲ್ಲ. ಅಪ್ಪ ಅಂಬಿಕಾ ಹೆಸರು ಕೇಳಿದ್ರೆ ನನಗಿವಾಗ ಭಯ ಆಗ್ತಿದೆ. ಅಕಸ್ಮಾತ್ ಅವರು ಎಕ್ಕಿದ್ದಾಗೆ ನನ್ನ ಕಣ್ಮುಂದೆ ಬಂದ್ರೆ ನಾನು ಏನ್ ಮಾಡ್ಲಪ್ಪ? ಅಸಾಧ್ಯ. ಬರುವಿಕೆ ಅಸಾಧ್ಯ. ಅಂದ್ರೆ ನಾನು ಇನ್ಯಾವತ್ತೂ ದುರ್ಗಂಗೆ ಕಾಣಿಸಲ್ವಾ? ಗೋಚರ ಅಸಾಧ್ಯ. ಹಾಗಾದ್ರೆ ಇನ್ಮೇಲೆ ಅವ್ರು ನನಗೆ ಕಾಣಿಸೋದಿಲ್ವಾ? ನಿಜವಾಗ್ಲೂ ನೀನ್ ಹೇಳ್ತಿರೋದು ಸತ್ಯನಾ? ಸರಿ ನೋಡೋಣ ಬಿಡು. ಅಪ್ಪ ಅವರು ನಿನ್ನ ಹತ್ರ ಬಂದ್ರೆ ನೀನ್ ಜೋಪಾನವಾಗಿರು, ನಾನು ಬರ್ತೀನಿ. ಕಂದ ನಿಷ್ಕಲ್ಮಶ, ನಿಷ್ಕಪಟ, ಮುಕ್ತೆ. ಹೌದು ಅಪ್ಪ. ಪಾಪ ದುರ್ಗಾ ಇಷ್ಟ ದಿನ ಅಕ್ಕ ಅಕ್ಕ ಅಂತ ಹುಡುಕ್ತಾ ಇದ್ಲು. ಆದ್ರೆ ಇವತ್ತು ಅವಳ ಅಕ್ಕ ಅವಳಿಗೆ ಇನ್ಯಾವತ್ತೂ ಕಾಣಿಸಲ್ಲ ಅಂತ ಅವಳು ಸಮಾಧಾನ ಪಡ್ಕೊಂಡು ಹೋಗ್ತಾ ಇದ್ದಾಳ. ಇದು ಎಂತ ವಿಪರ್ಯಾಸ ಅಪ್ಪ. ಏಯ್, ನಿನಗಿನ್ನೂ ಆ ದೇವ ಧೂಸ್ಬಿಟ್ಟಿಲ್ವಾ? ದೇವ ಜಪ ಮಾಡ್ತಾ ಇರ್ತೀಯಲ್ಲ. ಬಾಸು ನೀವು ನಿಜವಾಗ್ಲೂ ಬಾಸ್ ತಾನೆ? ದೇವ ಅಲ್ಲ ಅಲ್ವಾ? ಯಾವುದಕ್ಕೂ ನಿಮ್ ಕಾಲ್ ತೋರಿಸಿ. ಶರಮ್ ದುರ್ಗಾ, ನಿನಗೆ ತಲೆ ಸರಿ ಇದೆಯಾ ಅಂತ ಕೇಳೋಣ ಅಂತಂದ್ರೆ ಅದು ಮೊದಲೇ ಸರಿ ಇಲ್ವಲ್ಲ. ಇವಾಗ ನೋಡಿದ್ರೆ ಹೊಸದಾಗಿ ಯಾವ್ದೋ ದೆವ್ವ ಅಂತ ಬೇರೆ ಶುರು ಹಚ್ಕೊಂಡಿದ್ಯಾ. ಬಾಸು ಇಲ್ಲಿ ಏನ್ ನಡೀತಿದೆ ಅಂತ ನಿಮ್ಗೇನ್ ಗೊತ್ತು? ನನ್ ಕಷ್ಟ ನನಗ್ ಗೊತ್ತು. ನೀನೇ ನನಗೆ ದೊಡ್ಡ ಕಷ್ಟ ಆಗಿದ್ಯಾ. ಬಾಸು ಅಲ್ಲ, ನಿನಗೆ ನನ್ನ ಪಕ್ಕ ಬಂದು ಕೂತ್ಕೊಳ್ಳೋದಕ್ಕೆ ಯಾರು ಹೇಳಿದ್ರು? ನಿಂಗೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಗೊತ್ತಾ? ಅಯ್ಯೋ ನಾನು ಹೇಳ್ತಿದ್ದೀನಲ್ವಾ ಬಾಸು, ನಂಗೆ ನಿಜವಾಗ್ಲೂ ಮಂಟಪಕ್ಕೆ ನಾನು ಹೇಗೆ ಬಂದೆ, ಹೇಗೆ ಹಸೆ ಮನೆ ಮೇಲೆ ಕೂತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಬಾಸು. ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ತಲೆ ಕೆಡುತ್ತಷ್ಟೇ. ಅದೇ ಗೊತ್ತಿರಲ್ಲ. ಅಲ್ಲ, ನಿನ್ ಕಾಲಲ್ಲೇ ತಾನೆ ನೀನ್ ನಡ್ಕೊಂಬಂದು ಕೂತ್ಕೊಂಡಿತ್ತು. ಬೇರೆ ಟೈಮಲ್ಲಿ ಊರೆಲ್ಲ ಮಾತಾಡ್ತೀಯಾ? ಬಾಸು ಬಾಸು ನಾನು ಇದನ್ನೆಲ್ಲ ನಿಮ್ಗೆ ಹೇಗೆ ಹೇಳಿ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸರಿ, ಅಲ್ಲ ನಿನಗೇನಾದ್ರೂ ಈ ನಿದ್ದೆಗಣ್ಣಲ್ಲಿ ನಡ್ಕೊಂಡು ಹೋಗೋ ಅಭ್ಯಾಸ ಇದೆಯಾ? ಅಕಸ್ಮಾತ್ ಇದೆ ಅಂತಾನೆ ಅಂದ್ಕೋ. ಆ ಮದುವೆ ಚೌಲ್ಟ್ರಿ ಗಲಾಟೆಲಿ ಅಷ್ಟೆಲ್ಲ ಚೌಲ್ಟ್ರಿ ಅಷ್ಟೆಲ್ಲ ಜನ ಓಡಾಡ್ತಾ ಇರ್ಬೇಕಾದ್ರೆ ನೀನು ಗಡದ್ದಾಗಿ ನಿದ್ದೆ ಹೊಡೆದಿದ್ಯಾ ಅಂತಾನೆ ಅಂದ್ಕೋ. ಆದ್ರೂ ಎಲ್ಲ ಬಿಟ್ಟು ನನ್ನ ಪಕ್ಕನ ಯಾಕೆ ಬಂದು ಕೂತ್ಕೊಂಡೆ ಅಲ್ವಾ? ನನ್ಗೂ ಅದೇ ಗೊತ್ತಾಗ್ತಿಲ್ಲ. ಹೋಗಿ ಹೋಗಿ ನಾನೇ ನಿಮ್ ಪಕ್ಕ ಬಂದು ಕೂತ್ಕೊಂಡೆ. ನೋಡು ದುರ್ಗಾ, ಸುಮ್ಮನೆ ನಾಟಕ ಆಡ್ಬೇಡ. ಇದರಿಂದ ಏನು ಉದ್ದೇಶ ಇದೆ ಅಂತ ಹೇಳು. ಬಾಸು ನಾನು ಹೇಳ್ತಿದ್ದೀನಲ್ವಾ, ನಂಗೇನು ಅಲ್ಲ ಬಾಸು. ಅದ್ ಬಿಡಿ, ಹಸೆ ಮನೆಗೆ ನಾನೇ ನಿದ್ದೆಗಣ್ಣಲ್ಲಿ ಬಂದು ನಿಮ್ ಪಕ್ಕ ಕೂತ್ಕೊಂಡೆ ಅಂತಾನೆ ಅನ್ಕೋಣ. ಆದ್ರೆ ಅವಾಗ ನೀವೇನ್ ಮಾಡ್ತಿದ್ರಿ? ನಾನೇನ್ ಪಿಸ್ತೂಲ್ ಹಿಡ್ಕೊಂಡು ನನಗೆ ತಾಳಿ ಕಟ್ಟಿ ಅಂತ ನಿಮ್ಗೆ ಹಣೆಗೆ ಗುರಿ ಇಟ್ಟಿದ್ನ? ಅಲ್ಲ ಬಾಸು, ತಾಳಿ ಕಟ್ಟುವಾಗ ಪಕ್ಕದಲ್ಲಿ ಬೇರೆ ಯಾರೋ ಕೂತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ಓ, ಛತ್ರದಲ್ಲಿ ಅಷ್ಟು ಜನಗಳ ಮಧ್ಯ ಹಸೆ ಮನೆ ಮೇಲೆ
ತಾವು ನಿದ್ದೆ ಮಾಡ್ತಿದ್ರೇನೋ? ಹೋಗ್ಲಿ ಬಿಡಿ ಬಾಸು. ಅಕಸ್ಮಾತ್ ನೀವು ನಿದ್ದೆ ಮಾಡ್ತಿದ್ರಿ ಅಂತಾನೆ ಅನ್ಕೋಣ. ಹಾಗಾದ್ರೆ ನಾಡಿದ್ ಕೇಳ್ತೀನಿ ಬಿಡಿ. ನಾಡ್ ಕೇಳಿದ್ರು ಇದೆ ಉತ್ತರ. ನೋಡು ದುರ್ಗಾ, ಸುಮ್ಮನೆ ತಮಾಷೆ ಮಾಡಿ ಮಸ್ಕ ಹೊಡಿಬೇಡ. ಅಲ್ಲ, ನಿನಗೆ ಮಂಟಪಕ್ಕೆ ಬಂದಿದ್ದು ಗೊತ್ತಿಲ್ಲ, ಹಸೆ ಮನೆ ಮೇಲೆ ಬಂದು ಕೂತಿದ್ದು ಗೊತ್ತಿಲ್ಲ ಅಂದ್ರೆ ನಾನು ಖಂಡಿತ ನಂಬಲ್ಲ. ನೀವ್ ತಾಳಿ ಕಟ್ಟಿದ್ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಖಂಡಿತ ನಂಬಲ್ಲ. ಡಿಸ್ಗಸ್ಟಿಂಗ್. ನೋಡು ದುರ್ಗಾ, ಸುಮ್ಮನೆ ಇರಿಟೇಟ್ ಮಾಡಬೇಡ. ನೀನು ಎಡ್ವರ್ಡ್ ರಾಣಿ ಅಂತ ಗೊತ್ತಿದ್ದು ಹೋಗಿ ಹೋಗಿ ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ದೀನಲ್ಲ, ನಂಗೆ ಬುದ್ಧಿ ಇಲ್ಲ. ನೀವ್ ಸಿಡಕ್ ಮುತಿ ಸಿದ್ದಪ್ಪ ಅಂತ ಗೊತ್ತಿದ್ರು ನಿಮ್ಮ ಹತ್ರ ವಾದ ಮಾಡ್ತೀನಲ್ಲ, ನನ್ಗೂ ಬುದ್ಧಿ ಇಲ್ಲ. ಅಲ್ಲ, ನನಗ್ ಬುದ್ಧಿ ಇದೆ, ಅದು ನಂಗೆ ಇಷ್ಟ ಇಲ್ಲ. ನನ್ ಮಾತ್ ಮಾತ್ರ ನಂಬಲ್ಲ. ಇವ್ರು ಹೇಳಿದ್ನ ನಾನ್ ನಂಬಿಡ್ಬೇಕು. ಏನೋ ನಾನೇ ಹೋಗಿ ತಾಳಿ ಕಟ್ಸ್ಕೊಂಡಿದೀನಿ ಅನ್ನೋ ತರ ಆಡ್ತಾರಲ್ಲ. ಏನ್ ತಾಳಿ ಕಟ್ಟೋಗ ಇವ್ರ ಬುದ್ಧಿ ಏನು ಜಾತ್ರೆ ಸುತ್ತಕ್ ಹೋಗಿತ್ತ? ಅರೆ, ಈ ಬೆಳ್ಳಿ ಇಷ್ಟೊತ್ತಲ್ಲೆಲ್ಲ ಹೋಗ್ತಿದೆ. ಬ್ಯಾಗ್ ಬೇರೆ ಇದೆ. ಎಲ್ಲ ಹೋಗ್ತಿದ್ದಾಳೆ?